ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಸಂಚಿಕೆಯಂತೂ ತುಂಬಾ ಇಂಟರೆಸ್ಟಿಂಗ್ ಆದ ಟ್ವಿಸ್ಟ್ಗಳೊಂದಿಗೆ ಮೂಡಿಬಂದಿದೆ. ಸಂಚಿಕೆ ಆರಂಭದಲ್ಲಿ ಸರಿತಾ ಹಾಲ್ಗೆ ಬಂದಾಗ ಮನೆ ತುಂಬ ಆಕ್ಸಿಜನ್ ಸ್ಪ್ರೇ ಬಾಟಲಿಗಳು ಇರುವುದನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಇದೇನಿದು, ಮನೆಯಲ್ಲಿ ಎಲ್ಲೇ ಹೋದರೂ ಬರೀ ಸ್ಪ್ರೇ ಬಾಟಲಿಗಳೇ ಕಾಣಿಸ್ತಾ ಇವೆ, ಅಷ್ಟಕ್ಕೂ ಇದನ್ನೆಲ್ಲ ತಂದು ಇಟ್ಟಿದ್ದು ಯಾರು ಅಂತ ಅತ್ತೆ ಶಾರದಾ ಅವರನ್ನು ಕೇಳ್ತಾರೆ. ಅದಕ್ಕೆ ಶಾರದಾ ಅವರು, ಇನ್ಯಾರಮ್ಮ, ನಮ್ಮ ಗೌರಿನೇ ತಂದು ಇಟ್ಟಿರೋದು ಅಂತ ಹೇಳ್ತಾರೆ. ಮೊನ್ನೆ ರಾತ್ರಿ ವಿವೇಕ್ಗೆ ಉಸಿರಾಟದ ತೊಂದರೆ ಆದಾಗ ಗೌರಿ ಅನುಭವಿಸಿದ ಒದ್ದಾಟ, ಆತಂಕ ಆಕೆಗೆ ಇನ್ನೂ ಮರೆತಿಲ್ಲ. ಇನ್ಯಾವಾಗ ತನ್ನ ಗಂಡನಿಗೆ ಅಥವಾ ಮನೆಯವರಿಗೆ ಈ ಥರ ತೊಂದರೆ ಆಗಬಹುದು? ತುರ್ತು ಸಂದರ್ಭದಲ್ಲಿ ಸ್ಪ್ರೇ ಬೇಗ ಸಿಗಬೇಕು ಅಂತ ಗೌರಿ ಅಡುಗೆ ಮನೆ, ಹಾಲು, ನಿನ್ನ ರೂಮು ಹಾಗೂ ನನ್ನ ರೂಮಿನಲ್ಲೂ ಈ ಸ್ಪ್ರೇ ತಂದಿಟ್ಟಿದ್ದಾಳೆ ಅಂತ ಶಾರದಾ ಅವರು ವಿವರಿಸ್ತಾರೆ. ಗೌರಿಗೆ ತನ್ನ ಮಗನ ಮೇಲೆ ಇರೋ ಅಷ್ಟೊಂದು ಕಾಳಜಿಯನ್ನು ನೋಡಿ ಸರಿತಂಗೆ ಒಳಗೊಳಗೆ ತಾವು ಮಾಡಿದ ತಪ್ಪು ನೆನಪಾಗುತ್ತೆ. ಅವತ್ತು ಕೋಪದಲ್ಲಿ ಗೌರಿಗೆ ಇನ್ಮುಂದೆ ಫೋನ್ ಮುಟ್ಟಬೇಡ ಅಂತ ಹೇಳಿದ್ದಕ್ಕೆ ಸರಿತಾ ತುಂಬಾ ಪಶ್ಚಾತ್ತಾಪ ಪಡ್ತಾಳೆ. ಗೌರಿ ಈ ಮನೆಗಾಗಿ, ನನ್ನ ಮಗನಿಗಾಗಿ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ನಾನು ಅವಳ ಬಗ್ಗೆ ಕೇವಲವಾಗಿ ಯೋಚನೆ ಮಾಡ್ತಾ ಇದ್ದೀನಲ್ಲ ಅಂತ ಬೇಜಾರು ಮಾಡ್ಕೊತಾಳೆ. ಅವರ ಹತ್ತಿರ ಫೋನ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇತ್ತೀಚೆಗೆ ಮನೆಯಲ್ಲಿ ಇಷ್ಟೊಂದು ಎಡವಟ್ಟುಗಳು ಆಗಿ ಹೋಗಿವೆ. ತುರ್ತು ಪರಿಸ್ಥಿತಿಯಲ್ಲಿ ವಿಷಯ ಮುಟ್ಟಿಸೋಕ್ಕೂ ಅವಳ ಹತ್ತಿರ ಫೋನ್ ಇರಲಿಲ್ಲ. ಹಾಗಾಗಿ ನನ್ನ ಮಗನ ಪ್ರಾಣ ಉಳಿಸಿದ ಗೌರಿಗೆ ನಾನು ಏನಾದರೂ ಒಂದು ಗಿಫ್ಟ್ ಕೊಡಲೇಬೇಕು ಅಂತ ಸರಿತಾ ಮನಸ್ಸಿನಲ್ಲೇ ತೀರ್ಮಾನ ಮಾಡ್ತಾಳೆ. ಇನ್ನೊಂದೆಡೆ ತುಂಬಾ ರೊಮ್ಯಾಂಟಿಕ್ ಆದ ಸನ್ನಿವೇಶ ನಡೆಯುತ್ತೆ. ವಿವೇಕ್ ಗೌರಿ ಕಾರ್ ಡ್ರೈವಿಂಗ್ ಕಲಿಸೋಕೆ ಅಂತ ಗ್ರೌಂಡ್ಗೆ ಕರ್ಕೊಂಡು ಬಂದಿರ್ತಾನೆ. ವಿವೇಕ್ ಪಕ್ಕದಲ್ಲಿ ಕೂತು ಇದು ಕ್ಲಚ್ಚು, ಇದು ಆಕ್ಸಿಲೇಟರ್ ಅಂತ ಪ್ರೀತಿಯಿಂದ ವಿವರಣೆ ಕೊಡ್ತಾ ಇರ್ತಾನೆ. ವಿವೇಕ್ ಮುದ್ದಾಗಿ ಹೇಳಿಕೊಡುವುದನ್ನೇ ಗೌರಿ ಕಣ್ಬಿಟ್ಟು ನೋಡ್ತಾ ಇರೋದನ್ನು ನೋಡಿ, ಯಾಕೆ ಆ ರೀತಿ ಮುಖ ನೋಡ್ತಾ ಇದ್ದೀಯಾ ಅಂತ ವಿವೇಕ್ ಕೇಳ್ತಾನೆ. ಅದಕ್ಕೆ ಗೌರಿ, ನೀವು ಇಷ್ಟು ಸ್ವೀಟಾಗಿ ಮಾತಾಡ್ತಾ ಇದ್ದರೆ ನಾನು ಇಲ್ಲೇ ಕಳೆದು ಬಿಡ್ತೀನಿ, ಇವತ್ತು ಕಾರ್ ಕಲಿಯೋದು ಆಗಲ್ಲ ಅನಿಸುತ್ತೆ ಅಂತ ನಾಚಿ ನೀರಾಗ್ತಾಳೆ. ಆಮೇಲೆ ವಿವೇಕ್ ಅವಳ ಕೈ ಹಿಡಿದು ಫಸ್ಟ್ ಗೇರು ಸೆಕೆಂಡ್ ಗೇರು ಚೇಂಜ್ ಮಾಡೋದನ್ನು ಹೇಳಿಕೊಡ್ತಾ ಇದ್ದರೆ ಗೌರಿ ಫುಲ್ ಖುಷಿಯಲ್ಲಿ ತೇಲಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ಗೌರಿ ತಮಾಷೆ ಮಾಡ್ತಾ, ರೀ, ನೀವು ಹೀಗೆ ಅಕ್ಕಪಕ್ಕ ಕೂತ್ರೆ ನನಗೆ ಕಾರ್ ಕಲಿಯೋದು ಕಷ್ಟ ಆಗುತ್ತೆ, ಅದಕ್ಕೆ ನಾನು ಬಂದು ನಿಮ್ಮ ತೊಡೆ ಮೇಲೆ ಕೂತ್ಕೊಂಡ್ಲಾ, ಆಗ ಬೇಗ ಪರ್ಫೆಕ್ಟಾಗಿ ಕಲಿತೀನಿ ಅಂತ ಲವ್ಲಿ ಆಗಿ ಕೇಳ್ತಾಳೆ. ಅದಕ್ಕೆ ವಿವೇಕ್ ಸುಳ್ಳು ಕೋಪ ಮಾಡಿಕೊಳ್ತಾ, ನಾನು ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದರೆ ನನ್ನನ್ನೇ ಕಾಲೆಳಿತೀಯಾ, ಇನ್ಮೇಲೆ ನಾನು ಡ್ರೈವಿಂಗ್ ಕಲಿಸಲ್ಲ ಅಂತ ಮುನಿಸಿಕೊಳ್ತಾನೆ. ಆಗ ಗೌರಿ, ನಿಮಗೆ ಎಲ್ಲಿ ನನ್ನ ಮೇಲೆ ಪ್ರೀತಿ ಆಗಿಬಿಡುತ್ತೋ ಅಂತ ಭಯ, ಅದಕ್ಕೆ ಈಗ ಆಡ್ತೀರಾ ಅಂತ ಕಾಲೆಳಿತಾಳೆ. ಡ್ರೈವಿಂಗ್ ಎಲ್ಲ ಮುಗಿಸಿ ಗೌರಿ, ವಿವೇಕ್ ಮತ್ತು ಶ್ಯಾಮ್ ಮೂವರು ಒಟ್ಟಿಗೆ ಮನೆಗೆ ಬಂದಾಗ ಸರಿತಾ ಎದುರಾಗ್ತಾರೆ. ಮೂವರು ಒಟ್ಟಿಗೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಮನೆಯಲ್ಲಿ ಎಲ್ಲರಿಗೂ ಅನುಮಾನ ಬರಬಾರದು ಅಂತ ಎಲ್ಲರೂ ಬೇರೆ ಬೇರೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾರೆ. ಗೌರಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ವಿವೇಕ್, ನಾನು ಆಫೀಸಿಂದ ಬರ್ತಾ ಇದ್ದೀನಿ ಅಂತಾನೆ. ಆದರೆ ಅಷ್ಟರಲ್ಲಿ ಸರಿತಾ ಎಲ್ಲರಿಗೂ ದೊಡ್ಡ ಸರ್ಪ್ರೈಸ್ ಕೊಟ್ಟು ಗೌರಿ ಕೈಗೆ ಒಂದು ಗಿಫ್ಟ್ ಬಾಕ್ಸ್ ಕೊಡ್ತಾಳೆ. ಗೌರಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಹೊಸ ಮೊಬೈಲ್ ಫೋನ್ ಇರುತ್ತೆ. ಅವತ್ತು ಕೋಪದಲ್ಲಿ ಫೋನ್ ಬಳಸಬೇಡ ಅಂದಿದ್ದೆ, ಆದರೆ ಇವತ್ತಿನ ಕಾಲದಲ್ಲಿ ಫೋನ್ ಇಲ್ಲದಿದ್ದರೆ ಕಷ್ಟ, ತುರ್ತು ಸಂದರ್ಭದಲ್ಲಿ ಫೋನು ಬೇಕೇ ಬೇಕು, ಇನ್ಮುಂದೆ ಇದನ್ನು ಬಳಸು ಅಂತ ಸರಿತಾ ಅವರು ಪ್ರೀತಿಯಿಂದ ಹೇಳ್ತಾರೆ. ಇದನ್ನು ನೋಡಿ ಮನೆಯವರಿಗೆಲ್ಲ ತುಂಬಾ ಖುಷಿಯಾಗತ್ತೆ. ಸರಿತಾ, ನಾನು ಫೋನ್ ಕೊಟ್ಟ ತಕ್ಷಣ ನಿನ್ನನ್ನು ಸೊಸೆ ಅಂತ ಒಪ್ಪಿಕೊಳ್ತೀನಿ ಅಂದ್ಕೊಬೇಡ ಅಂದಾಗ ಗೌರಿ ಧೈರ್ಯವಾಗಿ ನಗುತ್ತಾ, ಇವತ್ತು ಫೋನ್ ಬೇಡ ಅಂದವರೇ ಪ್ರೀತಿಯಿಂದ ಫೋನ್ ತಂದು ಕೊಟ್ಟಿದ್ದೀರಾ ಅತ್ತೆ, ಇನ್ನು ನಾಳೆ ದಿನ ಸೊಸೆಯಲ್ಲ ಅಂತ ಹೇಳ್ತಾ ಇರೋ ನೀವೇ ನನ್ನನ್ನು ನನ್ನ ಪ್ರೀತಿಯ ಸೊಸೆ ಅಂತ ಹೆಮ್ಮೆಯಿಂದ ಒಪ್ಪಿಕೊಳ್ತೀರಾ, ಆ ನಂಬಿಕೆ ನನಗಿದೆ ಅಂತ ಸ್ವೀಟಾಗಿ ಚಾಲೆಂಜ್ ಮಾಡ್ತಾಳೆ. ಗೌರಿಯ ಈ ಮಾತು ಕೇಳಿ ಸರಿತಂಗೂ ಅವಳ ಜಾಣತನ ಅರ್ಥವಾಗುತ್ತೆ. ಕೊನೆಯದಾಗಿ ಈ ಕಡೆ ಮೋನಿಕಾಳ ಅಹಂಕಾರದ ನಾಟಕ ಶುರುವಾಗತ್ತೆ. ಸ್ನೇಹಿತರೆ, ಸರಿತಾ ಗೌರಿಗೆ ಫೋನ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಗಿ ಅನಿಕೇತ್ ಕೂಡ ಮೋನಿಕಾಂಗೆ ಒಂದು ಹೊಸ ಫೋನ್ ಗಿಫ್ಟ್ ತಂದು ಕೊಡ್ತಾನೆ. ನಾಳೆ ದಿನ ಎಲ್ಲರ ಮುಂದೆ ನನ್ನ ಗಂಡ ನನಗೆ ಏನೂ ಕೊಡಿಸಿಲ್ಲ ಅಂತ ನೀನು ಗಲಾಟೆ ಮಾಡಬಾರದು, ಅದಕ್ಕೆ ತಂದೆ ಅಂತಾನೆ. ಆದರೆ ಮೋನಿಕಾ ಆ ಫೋನನ್ನು ತಳ್ಳಿ ಹಾಕಿ, ನನಗೆ ಫೋನ್ ಬೇಡ, ಈ ಮನೆಯಲ್ಲಿ ನನಗೆ ಯಾರೂ ಗೌರವ ಕೊಡ್ತಾ ಇಲ್ಲ, ನನ್ನ ಆಸೆ ಪಟ್ಟ ಹಾಗೆ ಹೀರೋಯಿನ್ ಆಗಲೇಬೇಕು, ಆಗ ಇಡೀ ಮನೆಯವರು ನನ್ನ ಕಾಲು ಕೆಳಗೆ ಬೀಳ್ತಾರೆ, ಅದಕ್ಕೆ ನೀನು ಹೋಗಿ ಮನೆಯವರ ಹತ್ತಿರ ಮಾತಾಡು ಅಂತ ಹಠ ಮಾಡ್ತಾಳೆ. ಆದರೆ ಅನಿಕೇತ್ ಇದು ಸಾಧ್ಯವಿಲ್ಲ ಅಂತ ನಿರಾಕರಿಸ್ತಾನೆ. ಇವರಿಬ್ಬರ ಜಗಳವನ್ನು ಗಮನಿಸುತ್ತಿರುವ ಚಂಚಲ ಅನಿಕೇತ್ಗೆ ಹೊಸ ಐಡಿಯಾ ಕೊಡ್ತಾ, ಅನಿಕೇತ್, ಅವಳು ಹೇಳಿದ ಹಾಗೆ ಕೇಳು, ಅವಳು ಈ ಮನೆಯವರ ವಿರುದ್ಧ ಹೋದಷ್ಟು ನಮಗೆ ಲಾಭ, ಅವಳ ಅಹಂಕಾರದಿಂದ ಅವಳನ್ನು ಈ ಮನೆಯಿಂದ ಆಚೆ ಹಾಕೋಕ್ಕೆ ಇದೇ ಒಳ್ಳೆ ಸಮಯ ಅಂತ ಹೊಸ ಸಂಚು ರೂಪಿಸ್ತಾಳೆ. ಇಲ್ಲಿಗೆ ಇಂದಿನ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ
ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.